ಚರ್ಚೆಗಳು ಮಾಡಿದ್ದೇವೆ. ತಮಗೆ ಗೊತ್ತಿದ್ದಾಗೆ ಈ ಭಾಗದಲ್ಲಿ ಹೆಚ್ಚಿನ ಅಂಶ ಪ್ರತಿಭಟನೆಗಳು ಆಗುತ್ತವೆ. ಅದು ರೈತರದಿರ್ಬೋದು, ABS ಇರ್ಬೋದು, ಕನ್ನಡ ಪರ ಸಂಘಟನೆಗಳಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಈ ರೀತಿ ಅನೇಕ ಪ್ರತಿಭಟನೆಗಳು ಮೀಸಲಾತಿ ಬಗ್ಗೆ ಆಗ್ಬೋದು, ಇದೆಲ್ಲ ನಡೆದಿದೆ. ಈಗಲೂ ಕೂಡ ಕೆಲವು ಅಂತಹ ಪ್ರತಿಭಟನೆಗಳು ಆಗುವ ಸಾಧ್ಯತೆಗಳಿವೆ, ಆಗ್ತವೆ ಅಂತ ನನಗೇನು ಗೊತ್ತಿಲ್ಲ. ಯಾಕಂದರೆ ಯಾರು ನಮ್ಮ ಆಫೀಸರ್ಸ್ ಸಂಪರ್ಕ ಮಾಡಿ ಅವರು ಪರ್ಮಿಷನ್ ಕೇಳಬೇಕು, ಇನ್ನೂ ಕೂಡ ಆಗಿಲ್ಲ. ಹಾಗಾಗಿ ಸ್ಪೆಸಿಫಿಕ್ ಆಗಿ ನಾನು ಹೇಳೋಕ್ಕಾಗೋದಿಲ್ಲ. ಆಗುತ್ತೆ ಇರ್ಬೋದು, VIP ಗಳ ಬಗ್ಗೆ ಮೂಮೆಂಟ್ಸ್ ಇರ್ಬೋದು, ಇದನ್ನೆಲ್ಲವನ್ನು ಕೂಡ ಅವರು ನಮ್ಮವರ ಜೊತೆ ಕಂಬೈನ್ ಮೀಟಿಂಗ್ ಮಾಡಿ ಈಗಾಗಲೇ ಅವರು ಕೂಡ ಮಾಡ್ಕೊಂಡಿದ್ದಾರೆ. ನಾನು ಒಂದು ಈ ಸಂದರ್ಭದಲ್ಲಿ ಹೇಳಬೇಕಾದಂಥ ವಿಷಯ, ಬಹಳ ಜನ ಯುವಕರು ಸರ್ಕಾರ ನೇಮಕಾತಿಯನ್ನ ಮಾಡಬೇಕು ಅನ್ನುವ ಒತ್ತಾಯವನ್ನು ಮಾಡಿದ್ದಾರೆ. ನಮ್ಮ ಇಲಾಖೆಯಲ್ಲಿ ಮತ್ತು ಬೇರೆ ಬೇರೆ ಇಲಾಖೆಯಲ್ಲಿ ಸರ್ಕಾರ ಈಗಾಗಲೇ ಸಾವಿರಾರು ಹುದ್ದೆಗಳನ್ನು ತುಂಬೋದಕ್ಕೆ ಈಗಾಗಲೇ ನೋಟಿಫಿಕೇಶನ್ ಮಾಡೋದಕ್ಕೆ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ ವಿಧವಾದ ಇಲಾಖೆಗಳಿಗೆ. ಅದು ಪೊಲೀಸ್ ಇರ್ಬೋದು, ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು, ಟೀಚರ್ಸ್ ರೆಕ್ರೂಟ್ಮೆಂಟ್ ಇರ್ಬೋದು, ಇವು ನರ್ಸಿಂಗ್ಗಳು, ಇವು ನರ್ಸಸ್ಗಳು, ಅವ್ರನ್ನೆಲ್ಲ ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಒಂದಿಷ್ಟು ತಡ ಆಯಿತು, ಕಾರಣ ಇಂಟರ್ನಲ್ ರಿಸರ್ವೇಷನ್ದು ಸಮಸ್ಯೆ ಬಗೆಹರಿದಿರಲಿಲ್ಲ. ಸರ್ಕಾರ ಇಂಟರ್ನಲ್ ರಿಸರ್ವೇಷನ್ ಆಗುವವರೆಗೂ ಯಾವುದೇ ನೇಮಕಾತಿಯನ್ನು ಮಾಡಬಾರ್ದು ಅಂತ ಏನು ಒತ್ತಾಯ ಇತ್ತು, ಅದಕ್ಕೆ ಆ ಒತ್ತಾಯಕ್ಕೆ ಮಣಿದು ನಾವು ಯಾವುದು ರೆಕ್ರೂಟ್ಮೆಂಟ್ ಮಾಡಿರಲಿಲ್ಲ. ಈಗ ಆ ಸಮಸ್ಯೆ ಬಗೆಹರಿದಿದೆ, ರೆಕ್ರೂಟ್ಮೆಂಟ್ ಪ್ರೋಸೆಸ್ ಪ್ರಾರಂಭ ಆಗಿದೆ. ನಾನು ನಮ್ಮ ಇಲಾಖೆದಷ್ಟೇ ಹೇಳ್ತೀನಿ, ಬೇರೆ ಇಲಾಖೆದು ಬೇರೆ ಬೇರೆ ಮಂತ್ರಿಗಳು ಹೇಳಬಹುದು. ನಮ್ಮ ಇಲಾಖೆಯಲ್ಲಿ ಈಗಾಗಲೇ 545 ಸಬ್ ಇನ್ಸ್ಪೆಕ್ಟರ್ಗಳನ್ನು ರೆಕ್ರೂಟ್ಮೆಂಟ್ ಮಾಡಿ ಅವರು ಟ್ರೈನಿಂಗಿಗೆ ಕಳಿಸಿ ಈಗ ಟ್ರೈನಿಂಗಲ್ಲಿದ್ದಾರೆ. ಇನ್ನೂ 2-3 ತಿಂಗಳಲ್ಲಿ ಅವರು ಟ್ರೈನಿಂಗ್ ಮುಗಿಯುತ್ತೆ. ಅದರ ಜೊತೆಗೆ 402 ಸಬ್ ಇನ್ಸ್ಪೆಕ್ಟರ್ಗಳನ್ನು ಕೂಡ ರೆಕ್ರೂಟ್ಮೆಂಟ್ ಮಾಡಿ ಅವರಿಗೂ ಕೂಡ ಟ್ರೈನಿಂಗ್ ಕಳಿಸಿದ್ದೇವೆ. ಇನ್ನೂ 600 ಜನ ಸಬ್ ಇನ್ಸ್ಪೆಕ್ಟರ್ಸಿಗೆ ಈಗಾಗಲೇ ವೇಕೆನ್ಸಿ ಇದೆ, ಅದನ್ನು ಕೂಡ ನೋಟಿಫೈ ಮಾಡ್ತೇವೆ. ಜೊತೆಗೆ ಕಾನ್ಸ್ಟೇಬಲ್ಸ್ ಅದನ್ನು ಕೂಡ ಈಗಾಗಲೇ ಇನ್ನೊಂದು ಬಹುಶಃ ಅತಿ ಶೀಘ್ರವಾಗಿ 15 ದಿನ ಆಗ್ಬೋದು ಅಥವಾ ಸೆಷನ್ ಆದಮೇಲೆ ಆಗ್ಬೋದು, ನಮಗೆ FDನವರು ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ 3600 ಜನ ಕಾನ್ಸ್ಟೇಬಲ್ಸ್ಗೆ. ಇದು ನಿರಂತರವಾಗಿ ಆಗ್ತಾ ಇರುತ್ತೆ, ಯಾಕೆಂದರೆ ನಮ್ಮಲ್ಲಿ 15,000 ವೇಕೆನ್ಸೀಸ್ ಇದೆ ಕಾನ್ಸ್ಟೇಬಲ್ಸ್ದು. ಅದನ್ನು ಈಗ ಮೊದಲನೇ ಹಂತದಲ್ಲಿ 3600 ರೆಕ್ರೂಟ್ಮೆಂಟನ್ನು ಪ್ರಾರಂಭ ಮಾಡ್ತೀವಿ. ಇದರಲ್ಲಿ ನಮ್ಮ ಅನೇಕ ಜನ ಯುವಕರು ಬಂದು ನನ್ನ ಹತ್ರ ಬೇಡಿಕೆ ಇಟ್ಟಿದ್ರು, ನೀವು 3 ವರ್ಷ ವಯೋಮಿತಿಯನ್ನು ಕಡಿಮೆ ಮಾಡಿ ಅಂತ. ಅದನ್ನು ನಾವು ಈಗ 2 ವರ್ಷ ಮಾಡಿದ್ದೇವೆ. ಬೆನಿಫಿಟ್ ಆಫ್ ಡೌಟನ್ನು ಮಕ್ಕಳಿಗೆ ಕೊಟ್ಟಿದ್ದೇವೆ, 2 ವರ್ಷ ಮಾಡಿದ್ದೇವೆ. ಅವರಿಗೆ ಅದು ಅನುಕೂಲ ಆಗುತ್ತೆ, ರಿಲ್ಯಾಕ್ಸ್ ಮಾಡಿದ್ದೀವಿ 2 ವರ್ಷ. ಅದರಿಂದ ರೆಕ್ರೂಟ್ಮೆಂಟ್ ಪ್ರೋಸೆಸ್ಸು ಪ್ರಾರಂಭ ಆಗಿದೆ. ಇದು ಭಾಳ ಮುಖ್ಯವಾದಂಥ ವಿಚಾರ, ಯಾಕೆಂದರೆ ನಾವು ನಮ್ಮ ಪ್ರಣಾಳಿಕೆಯಲ್ಲಿ 2,50,000 ಹುದ್ದೆಗಳು ಖಾಲಿ ಇದೆ, ಅದನ್ನು ನಾವು 5 ವರ್ಷದಲ್ಲಿ ತುಂಬುತ್ತೇವೆ ಅಂತ ಹೇಳಿದ್ದೆವು ನಾವು. ಈಗ ಹಂತವಾಗಿ ಪ್ರಾರಂಭ ಮಾಡಿದ್ದೀವಿ. ಈಗ ಬಹುಶಃ ನನಗನ್ಸುತ್ತೆ, ನನಗೆ ಸಿಕ್ಕಿರೋ ಲೆಕ್ಕ, ಇಟ್ ಇಸ್ ಅಪ್ರಾಕ್ಸಿಮೇಟ್ ಲೆಕ್ಕ, ಅದು 70,000ವರೆಗೂ ಕೂಡ ಹುದ್ದೆಗಳನ್ನು ತುಂಬೋದಕ್ಕೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಅದು ನಮ್ಮ ಯುವಕರಿಗೆ ಭಾಳ ದಿವಸದಿಂದ ಏನು ರೆಕ್ರೂಟ್ಮೆಂಟ್ ಆಗಿರಲಿಲ್ಲ, ಅವರಿಗೆ ಅವಕಾಶ ಸಿಗುತ್ತೆ ಅಂತ ಅನ್ನುವಂಥದ್ದು. ಎರಡನೇದು, ಈಗಾಗಲೇ ತಮಗೆ ಗೊತ್ತಿದ್ದಾಗೆ ಶುಗರ್ ಕೇನ್ ಬೆಲೆಯನ್ನು ನಿಗದಿ ಮಾಡಿ ಆ ಸಮಸ್ಯೆಯನ್ನು ಸರ್ಕಾರ ಬಗೆಹರಿಸಿದೆ. ಮುಂದಿನ ದಿನದಲ್ಲಿ ಮತ್ತು ಏನಾದರೂ ಇದ್ದರೆ ಅದನ್ನು ಸರ್ಕಾರ ತೆರೆದ ಮನಸ್ಸಿಂದ ಚರ್ಚೆ ಮಾಡುತ್ತೆ. ಈ ರೀತಿ ಸಮಸ್ಯೆಗಳನ್ನ ನಾವು ಕೂಡ ಐಡೆಂಟಿಫೈ ಮಾಡಿ, ಈಗ ಮೆಕ್ಕೆಜೋಳ, ಮೇಯ್ಸ್, ಅದರ ಬಗ್ಗೆ ಕೂಡ ಈಗಾಗಲೇ ಮುಖ್ಯಮಂತ್ರಿಗಳು ಸಭೆಯನ್ನು ತಗೊಂಡು
ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಕೂಡ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ, ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಇನ್ನೂ ಅನೇಕ ಇಂಥ ಸಮಸ್ಯೆಗಳು, ರಿಸರ್ವೇಷನ್ ಸಮಸ್ಯೆ ಇರ್ಬೋದು, ಬೇರೆ ಬೇರೆ ಸಮಸ್ಯೆಗಳಿಗೆ ಸರ್ಕಾರ ನಾವು ಸ್ಪಂದಿಸ್ತೇವೆ. ಯಾವುದೇ ರೀತಿಯ ಸಮಸ್ಯೆಗಳನ್ನು ನಾವು ನಿರಾಕರಿಸೋದಿಲ್ಲ ಅಥವಾ ನೆಗ್ಲೆಕ್ಟ್ ಮಾಡೋದಿಲ್ಲ. ಇದಿಷ್ಟು ನಾವು ನಮ್ಮ ಸಮಸ್ಯೆಗಳು ಏನು ಬರಬಹುದು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ಹಾಗಾಗಿ ನಿಮಗೆ ಇದನ್ನು ನಾನು ಶೇರ್ ಮಾಡ್ತಾ ಇದ್ದೇನೆ. ನಿಮ್ದೇನಾದ್ರೂ ಇದ್ರೆ ಕೇಳ್ಬೋದು.